ಸಚಿವ ನಾಗೇಂದ್ರ ವಿರುದ್ಧ ಪ್ರತಿಭಟನೆಗಿಳಿದ ಬಿಜೆಪಿ ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ವಿರೋಧಿಸಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಒತ್ತಾಯಿಸಿ ಮೊಳಕಾಲ್ಮೂರಿನಲ್ಲಿ ಬಿಜೆಪಿ ನೂರಾರು ಕಾರ್ಯಕರ್ತರು ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ನಗರದ ಮುಖ್ಯ ರಸ್ತೆಯಿಂದ ಹೊರಟ ಪ್ರತಿಭಟನಾ ರ್ಯಾಲಿಯು ತಹಶೀಲ್ದಾರ್ ಕಚೇರಿ ಮುಂಭಾಗ ನಾಗೇಂದ್ರ ಭಾವಚಿತ್ರ ಹಿಡಿದು ಕುಳಿತು ಪ್ರತಿಭಟನೆ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು. ಇನ್ನು ಮೊಳಕಾಲ್ಮೂರು ತಾಲೂಕು ಮಂಡಲ ಅಧ್ಯಕ್ಷ ಡಾಕ್ಟರ್ ಪಿ ಮಂಜುನಾಥ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೋಷಿತ ಸಮುದಾಯಗಳ ಪರವಾದ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ಅವರ ಕಲ್ಯಾಣಕ್ಕಾಗಿ ಇಟ್ಟಂತಹ ಹಣವನ್ನ ಯಾಕೆ ದುರುಪಯೋಗ ಪಡಿಸಿಕೊಂಡಿದ್ದೀರಿ? ವಾಲ್ಮೀಕಿ ಸಮುದಾಯಕ್ಕೆ ಇಟ್ಟಂತಹ ಹಣವನ್ನ ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಕಳಿಸಿದ್ದೀರಿ. ಕಣ್ಣು ಹೊರೆಸುವ ಸಲುವಾಗಿ ಎಸ್ಐಟಿ ತಂಡ ರಚನೆ ಮಾಡಿ ಎಂಡಿ ಅರೆಸ್ಟ್ ಮಾಡುವ ಪ್ರಯತ್ನ ಮಾಡಿದ್ದೀರಿ. ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಎಂದರು. ಆ ಬ್ಯಾಂಕಿಗೆ ವರ್ಗಾವಣೆ ಮಾಡ್ತಾರೆ. ಆದ್ದರಿಂದ ಇವರು ತೆಲಂಗಾಣ ಮತ್ತು ಹೈದರಾಬಾದ್ ಯಾವ ಖಾತೆಗೆ ಎಷ್ಟು ಹಣ ಬೇಕು ಅದನ್ನೆಲ್ಲ ವರ್ಗಾವಣೆ ಮಾಡ್ತಾರೆ. ಅದು ಸೂಪರಿಂಟೆಂಡೆಂಟ್ ಅಧಿಕಾರಕ್ಕೆ ಬರೋದಿಲ್ಲ, ಗಮನಕ್ಕೆ ಬರೋದಿಲ್ಲ. ಆಮೇಲೆ ಹೋಗಿ ಹಿಂದೆ ಕೇಳ್ತಾರೆ, ಏನ್ ಸರ್ ಇಷ್ಟು ದುಡ್ಡು ವರ್ಗಾವಣೆ ಆಗಿದೆ ಅಂದ್ರೆ ಸುಮ್ಮನೆ ನಿಮ್ಗೆ ಯಾಕೆ ಒಂದು ಸ್ವಲ್ಪ ದಿವಸ ಅಂತ ಹೇಳ್ತಾರೆ. ಎಂಡಿ ಅವರು ಮತ್ತು ಬ್ಯಾಂಕಿನ ಅಧಿಕಾರಿಗಳು ಇವರಿಬ್ಬರು ಸೇರ್ಬಿಟ್ಟು ಇದು ಮಾಡ್ತಾರೆ ಕೆಲಸ ಇದೆ. ರಾಜ್ಯವನ್ನು ಹಾಕ್ತಕ್ಕಂಥವ್ರಿಗೆ ಪ್ರತಿ ನಿಮಿಷದಲ್ಲಿ ಖಾತೆಗಳು ಗೊತ್ತಿರುತ್ತೆ, ಯಾವ ದುಡ್ಡು ಏನ್ ಮಾಡ್ತಾರೆ, ಏನ್ ಖರ್ಚು ಮಾಡ್ತಾರೆ. ಇವರು ಗಮನ ಹರಿಸಲಿಲ್ಲ. ಇವರ ಏನ್ ಮಾಡ್ತಾ ಇದ್ದಾರೆ? ಇವರು ಅದು ನಾಯಕರ ದುಡ್ಡ ಬೇಕೋ ಇವರಿಗೆ, ಆಮೇಲೆ ಎಸ್ ದುಡ್ಡೇ ಬೇಕೋ ಇವರಿಗೆ. ಇವೇ ನೋಡಿದರೆ ಎಲೆಕ್ಷನ್ ಎಲ್ಲ ಎಸ್ ದುಡ್ಡುಗಳಿಗೆಲ್ಲ ಪುರುಷತೆ ಮಾರ್ಕೆಟ್ ಕೊಟ್ಟಿರಲ್ರಿ ಇವ್ ದುಡ್ಡೆಲ್ಲ. ಮತ್ತೆ ತಿರ್ಗಾ ನಾವು ಎಸ್ಸಿಗಳ ಬಗ್ಗೆ ಅಭಿಮಾನ ಇದೆ, ನಮ್ದು ಪ್ರೀತಿ ಇದೆ, ಗೌರವ ಇದೆ ಅಂತಾರೆ. ಎಲ್ಲಿದೆಯಪ್ಪ ಇವರಿಗೆ ಪ್ರೀತಿ ಗೌರವ ಅಂತಕ್ಕಂಥದ್ದು? ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.